ಸ್ವಸ್ತಿಕ್, ನಿನಗೆ ಇವತ್ತೊಂದು ಒಳ್ಳೆ ಮಿದುಳಿಗೆ ಶಕ್ತಿ ಕೊಡುವಂತಹದ್ದು ಒಂದು ಟಾಸ್ಕ್ ಕೊಡ್ತೇನೆ. ಇದೆಲ್ಲ ಏನು ನೋಡು. ಬೋಟ್, ಟೈಗರ್, ಬಂಡಲ್ ಆಫ್ ಗ್ರಾಸ್, ಕೌ. ಇದು ರಿವರ್. ಈಗ ನೀನು ಏನು ಮಾಡಬೇಕು ಗೊತ್ತಾ, ಇವು ಮೂರನ್ನು ಆಚೆ ಕಡೆ ದಂಡೆ ಮೇಲೆ ತಗೊಂಡು ಹೋಗ್ಬೇಕು. ಈ ದೋಣಿ ಒಳಗೆ ಇಟ್ಕೊಂಡು ಒಂದು ಬಾರಿಗೆ ಎರಡನ್ನು ತಗೊಂಡೋಗ್ಲಿಕ್ಕೆ ಆಗೋದಿಲ್ಲ. ಯಾಕೆ? ಮುಳುಗತ್ತೆ, ದೋಣಿ ಮುಳುಗತ್ತೆ, ಆ ತೂಕ ತಡ್ಕೊಳ್ಳಲ್ಲ. ಆದರೆ ಸಂಗಡ ಇನ್ನೊಂದು ಕಂಡೀಷನ್ ಅಂದರೆ ಯಾವುದೇ ಇದಕ್ಕೆ ಹುಲಿ ಆಕಳ ತಿನ್ನಬಾರ್ದು, ಆಕಳ ಹುಲ್ಲೊರೆ ತಿನ್ನಬಾರ್ದು. ಇದು ಒಂದು ಕಂಡೀಷನ್ ಇದೆ. ಇದನ್ನು ಎರಡನ್ನು ಯೋಚನೆ ಮಾಡಿ ನೀನು ದಾಟಿಸ್ಬೇಕು. ಆಯ್ತು. ದಾಟಿಸೋದು ನಿನ್ನ ಒಂದು ಮಿದುಳಿಗೆ ಬಿಟ್ಟದ್ದು, ನಿನ್ನ ಒಂದು ವಿಚಾರ ಶಕ್ತಿಗೆ. ನೀ ಇದನ್ನು ಗೆದ್ದೆ ಅಂದರೆ ನಿನ್ನ ಮಿದುಳು ಭಾಳ ಶಾರ್ಪ್ ಇದೆ ಅಂತ ಆಯ್ತು. ನಾನು ಇದನ್ನ ಖಂಡಿತ ಮಾಡ್ತೀನಿ. ನಾನೇನಾದರೂ ಇದನ್ನ ಮಾಡಿಬಿಟ್ಟು ಗೆದ್ದೆ ಅಂದರೆ ನೀವು ನಾನು ಹೇಳಿದ್ದು ಕತೆ ಪುಸ್ತಕ ತಗೊಂಡು ಕೊಡಬೇಕು. ಓ ಎಸ್, ಪುಸ್ತಕ ಕಚ್ಚಿಯಲ್ಲ, ಖುಷಿ ನನಗೆ. ನಂಗೆ ಪುಸ್ತಕ ಅಂದರೆ ಭಾರಿ ಇಷ್ಟ. ನೀವು ಇನ್ನು ಆ ಕಡೆ ಹೋದವಾಗ ಇಲ್ಲಿ ಆಕಳ ಹುಲ್ಲು ತಿಂದಿತ್ತು. ಈಗೇನು ಮಾಡ್ತೀಯಾ, ಸರಿ. ಇವಾಗ ಯಾವ್ದು ತಗೊಂಡೋಗ್ರಿ? ಇವಾಗ ಯಾವ್ದು ತಗೊಂಡೋಗ್ತೀಯಾ? ಇದನ್ನ ಎಲ್ಲಿ ತಗೊಂಡೋದ್ರೆ ಇದು ಇದನ್ನ ತಿನ್ನತ್ತೆ, ಇದನ್ನ ಎಲ್ಲಿ ತಗೊಂಡೋದ್ರೆ ಇದು ಇದನ್ನ ತಿನ್ನತ್ತೆ. ಹೇಗೆ ಯೋಚನೆ ಮಾಡು. ಗೊತ್ತಾಗ್ತಿಲ್ಲ. ಇದೇ ಇರೋದು ಟಾಸ್ಕ್, ಇರೋದೇ ಇಲ್ಲೇ. ಯೋಚನೆ ಮಾಡು ಹೆಂಗೆ ಮಾಡ್ಬೋದು ಅಂತೇಳಿ. ಒಂದು ಆಪ್ಷನ್ ಇದೆ, ಏನು? ನೀನು ತಗೊಂಡೋಗಿದ್ದನ್ನು ಮತ್ತೆ ಹಿಂದೆ ತಿರುಗಿ ತರ್ಬೋದು. ಯಾವುದೋ ಒಂದು ಮುಂದೆ ತಗೊಂಡೋಗಿದ್ದನ್ನು ಮತ್ತೆ ತಿರುಗಿ ಬರಬೇಕಿದ್ರೆ ಇನ್ನೊಂದನ್ನು ಹಿಂದೆ ತಿರುಗಿ ತರ್ಬೋದು. ಇಲ್ಲಿ ನೋಡು, ಮತ್ತೆ ಆಕಳ ಹುಲ್ಲು ತಿನ್ನಬೇಕು. ಏನು ಮಾಡ್ತೀಯಾ? ಹೆಂಗೆ ಮಾಡ್ತೀಯಾ? ಈಗ ನೋಡಿ, ಹುಲಿ ಆಕಳ ತಿಂದಿತ್ತು. ಹೆಂಗೆ ಮಾಡ್ತೀಯ? ಈಗ ಆಕಳ ಇರೋದಿಲ್ಲ, ಆಗೋದಿಲ್ಲ, ಹಂಗಾಗೋದಿಲ್ಲ. ನೀ ಬರೋದ್ರೊಳಗೆ ತಿಂದಾಗಿದೆ ಆಲ್ರೆಡಿ. ಅಂದ್ರೆ ಮತ್ತೆ ವಾಪಸ್ ಮಾಡ್ತೀನಿ. ಈಗ ಯೋಚನೆ ಮಾಡು ಹೆಂಗೆ ಮಾಡ್ಬೇಕಂತೇಳಿ ಯೋಚನೆ ಮಾಡು. ತಲೆ ಓಡಿಸ್ಬೇಕು. ಆಪ್ಷನ್ ಹೇಳಿದ್ದೀನಿ ನಾನು ಏನು ಮಾಡ್ಬೋದು ಅಂತೇಳಿ. ಇವಾಗ ಯಾವ್ದು ತಗೊಂಡೋದ್ರೆ ಯೋಚನೆ ಮಾಡು. ಇದನ್ನ ತಗೊಂಡೋದ್ರೆ ಇದು ಖಾಲಿ ಆಗತ್ತೆ, ಇದನ್ನ ತಗೊಂಡೋದ್ರೆ ಅದು ಖಾಲಿ ಆಗುತ್ತೆ. ಯೋಚನೆ ಮಾಡು, ಆಪ್ಷನ್ ವಿಚಾರ ಮಾಡು. ಆಪ್ಷನ್ ಏನು ಇನ್ನೊಂದ್ಸತಿ ಹೇಳಿ. ಆಪ್ಷನ್ ಅಂತಂದ್ರೆ ಒಂದು ಬಾರಿ ತಗೊಂಡೋಗಿದ್ದನ್ನ ಮತ್ತೊಂದು ಬಾರಿ ಪರತ್ತು ತಂದು ತಗೊಂಡೋಗ್ಬೋದು. ಗೊತ್ತಾಯ್ತು. ಇವಾಗ ಗುಡ್ ಐಡಿಯಾ. ಇದು ಯೋಚನೆ ಮಾಡಬೇಕು ಅನ್ನೋದು. ಇವಾಗ ನೋಡು ಹೆಂಗ್ ಬಂತು. ಯೋಚನೆ ಮಾಡಬೇಕು. ನಾ ಗೆದ್ದೆ. ಇವಾಗ ನಾನು ಹೇಳಿದ ಕತೆ ಪುಸ್ತಕ ತಂದ್ಕೊಡ್ಬೇಕು. ಓ ಎಸ್, ಕೊಡಿಸ್ತೇನೆ ನಾನು. ಇಬ್ರು ಹೋಗೋಣ. ಓಕೆ, ಥ್ಯಾಂಕ್ ಯು.